ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮ್ಮ ಪ್ರಥಮ ಸಂಕಲನಾತ್ಮಕ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಉತ್ತರಗಳನ್ನು ಸಹಿತನೂ ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ವಿಷಯದಲ್ಲಿನೂ ಕೂಡ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ಕೊಟ್ಟಿದ್ದೀವಿ. ಇವತ್ತು ದೈಹಿಕ ಶಿಕ್ಷಣ ಇದೆ. ವಿಡಿಯೋನ ಲೈಕ್ ಹಾಗೂ ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡುವ ಯಾವೆಲ್ಲ ಕ್ವಶನ್ಸ್ ಇದಾವೆ ಇಂಪಾರ್ಟೆಂಟ್ ಅಂತ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ಡ್ಯಾಶ್ ರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಆಯ್ಕೆ ಎ ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಯ್ಕೆ ಆ ಜಾನ್ ರೈಟ್, ಆಯ್ಕೆ ಇ ಲಾರ್ಡ್ ಮೆಕಾಲೆ, ಆಯ್ಕೆ ಇ ಕೆ.ಪಿ. ಸಿಂಗ್ದೇವ್. ಸರಿಯಾದ ಉತ್ತರ ಆಯ್ಕೆ ಇ ಲಾರ್ಡ್ ಮೆಕಾಲೆ. ಪ್ರಶ್ನೆ 2, ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ವೇಗವಾಗಿ ಎಸೆದು ಗೋಲು ಗಳಿಸಲು ಭುಜದಲ್ಲಿ ಡ್ಯಾಶ್ ಅವಶ್ಯಕತೆ ಇದೆ. ಅ ಸ್ಫೋಟಕತ್ವ, ಆ ಮೈಮನಿತ, ಈ ಕಷ್ಟ ಸಹಿಷ್ಣುತೆ, ಈ ಚಪಲತೆ. ಹಾಗಾದರೆ ಭುಜಗಳಲ್ಲಿ ಏನಿರಬೇಕಪ್ಪ ಅಂದರೆ ಸ್ಫೋಟಕತ್ವ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಆಯ್ಕೆ ಆ ಸ್ಫೋಟಕತ್ವ. ಮುಂದಿನ ಪ್ರಶ್ನೆ, ಅಂಕಣದ ದೂರವನ್ನು ಕಡಿಮೆ ಮಾಡುವ ಸಮಯದಲ್ಲಿ ಕ್ರಮಿಸಲು ಏನು ಅವಶ್ಯಕ? ಅ ಕಷ್ಟ ಸಹಿಷ್ಣುತೆ, ಆ ಚಪಲತೆ, ಈ ವೇಗ, ಈ ಸಂಯೋಜನೆ. ಸರಿಯಾದ ಉತ್ತರ ಆಯ್ಕೆ ಈ ವೇಗ. ಮುಂದಿನ ಪ್ರಶ್ನೆ 4, ಸುಣ್ಣದಲ್ಲಿ ಯಾವ ಅಂಶವಿದೆ? ಅ ಸೋಡಿಯಂ, ಆ ಪೊಟ್ಯಾಸಿಯಂ, ಈ ಮ್ಯಾಗ್ನೀಸಿಯಂ, ಈ ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಯ್ಕೆ ಈ ಕ್ಯಾಲ್ಸಿಯಂ. 5, ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಯಾವಾಗ ಸ್ಥಾಪನೆಯಾಯಿತು? ಅ 1948, ಆ 1967, ಈ 1992, ಈ 1959. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಅ 1948. ಇನ್ನು ಬಹು ಆಯ್ಕೆ ಆದ ನಂತರ ಹೊಂದಿಸಿ ಬರಿಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಅ ವಿಭಾಗ ಇದೆ, ಇಲ್ಲಿ ಬ ವಿಭಾಗ ಇದೆ. ಸೊ ಉತ್ತರಗಳನ್ನೇ ನಾನು ನಿಮಗೆ ತೋರಿಸ್ತೀನಿ. ಹ್ಯಾಂಡ್ಬಾಲ್ ಅಂಕಣದುದ್ದಕ್ಕೂ ಆಡಲು ಕಷ್ಟ ಸಹಿಷ್ಣುತೆ ಅವಶ್ಯಕ. ಡೆಟಾಲ್ ಬಳಕೆ ಸೋಂಕು ತಡೆಗಟ್ಟಲು. ಮಲಮೂತ್ರ ವಿಸರ್ಜನೆ ಶೌಚಾಲಯಗಳ ಬಳಕೆ. ಈಜು ನೀರಿನಲ್ಲಿ ತೇಲೋ ಕೌಶಲ. ಬೀಟ್ರೂಟ್ ಸಿಹಿ ಮುಲ್ಲಂಗಿ ಅಂತ ಬರೀಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 6 ಪ್ರಶ್ನೆಗಳಿದ್ದಾವೆ. ಸೊ ತಲಾ ಒಂದಕ್ಕೆ ಒಂದೊಂದು ಅಂಕ ಅಂತ ಇದೆ. ಪ್ರಶ್ನೆ 11, NIS ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಉತ್ತರ ಪಟಿಯಾಲಾದಲ್ಲಿ ಏನಪ್ಪ ಅಂದ್ರೆ NIS ಸ್ಥಾಪನೆ ಮಾಡಿದ್ರು. 12ನೇ ಪ್ರಶ್ನೆ, ಡಾಕ್ಟರ್ ಬ್ರೋಂಕಿಗೈನರ ಅಭಿಪ್ರಾಯದಲ್ಲಿ ಸಾಮಾಜಿಕ ಆರೋಗ್ಯ ಅಂದರೆ ಏನು? ಉತ್ತರ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡೋ ವಿಧಾನಕ್ಕೆ ಸಾಮಾಜಿಕ ಆರೋಗ್ಯ ಅಂತ ಕರೆದಿದ್ದಾರೆ. 13, ಏರೋಬಿಕ್ಸ್ ಕೇಂದ್ರಗಳು ಎಂದರೇನು? ಉತ್ತರ ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡ್ತಕ್ಕಂಥ ಸ್ಥಳಗಳಿಗೆ ಏರೋಬಿಕ್ಸ್ ಕೇಂದ್ರಗಳು ಅಂತ ಕರಿತೀವಿ. 14, ನಮ್ಮ ಸುತ್ತಮುತ್ತ ಸಿಗುವಂಥ ಹಸಿ ತರಕಾರಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಗೆಣಸು, ಗಜ್ಜರಿ, ಮೂಲಂಗಿ, ಗೆಡ್ಡೆಕೋಸು, ಸಿಹಿ ಮೂಲಂಗಿ, ಸೌತೆಕಾಯಿ, ಹತ್ತರ ಪಲ್ಲೆ, ಮೆಂತೆ, ಬೆಂಡೆಕಾಯಿ, ತೊಂಡೆಕಾಯಿ, ನೆಕ್ಸ್ಟ್ ಹಲಸಂದಿಕಾಯಿಗಳು. ಇವೆಲ್ಲ ಏನಪ್ಪ ಅಂದರೆ ಸಿಹಿ ಮೂಲಂಗಿ ಇವೆಲ್ಲ ಹಸಿ ತರಕಾರಿಗಳು ಆಗಿದ್ದಾವೆ. 15, ಹ್ಯಾಂಡ್ಬಾಲ್ ಆಟದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರತಿನಿಧಿಸಿದವರು ಯಾರು ಅಂತ ಕೇಳಿದ್ದಾರೆ. ಉತ್ತರ ಶ್ರೀ ಎಸ್ ಅಮಲ್ ರಾಜ್ ಮತ್ತು ಶ್ರೀಮತಿ ಡಿ ಹೇಮಲತಾ. 16ನೇ ಪ್ರಶ್ನೆ ಇತ್ತು, ಬಾಸ್ಕೆಟ್ಬಾಲ್ ಆಟದಲ್ಲಿ ಎಷ್ಟು ವಿಧದ ತಂತ್ರಗಳು ಇದ್ದಾವೆ? ಸೊ ಅದರಲ್ಲಿ 2 ವಿಧದ ತಂತ್ರಗಳಿದ್ದಾವೆ ಅಂತ ನೀವು ಬರಿಬೇಕು. ಇನ್ನು 2 ಅಂಕದ ಉತ್ತರಗಳನ್ನು ನೋಡೋದಾದರೆ ಪ್ರಶ್ನೆಗಳಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದಕ್ಕೆ 2 ಅಂಕ ಇಟ್ಟಿದ್ದಾರೆ. 17ನೇ ಪ್ರಶ್ನೆ, 1948ರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಯಾವುವು? ಉತ್ತರ ನೋಡುವ, ತಾರಾಚಂದ್ ಸಮಿತಿ ಮತ್ತು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಇವೆರಡೂ ಏನು ಮಾಡಿದ್ರು, ಸಮಿತಿ ನೇಮಕ ಮಾಡಿದರು. ಅದೇ ಥರ 18ನೇ ಪ್ರಶ್ನೆ, ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಅಗತ್ಯವಿರುವ ಯಾವುದಾದರೂ 2 ರೂಢಿಗಳನ್ನು ತಿಳಿಸಿ. ಸೊ ಉತ್ತರ ಇದೆ, ಅಲ್ಲಿ ಕಂಡಲ್ಲಿ ಉಗುಳುವುದು, ಸೀನುವುದು, ಬಹಿರ್ದೆಸೆಗೆ ಹೋಗೋದನ್ನು ನಿಲ್ಲಿಸಬೇಕು. ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳ ಸ್ವಚ್ಛತೆ ಕಾಪಾಡಬೇಕು. ಮಲಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ ಮತ್ತು ಶೌಚಾಲಯಗಳಲ್ಲೇ ಮಾಡಬೇಕು. ಇದು ಸಾರ್ವಜನಿಕ ರೂಢಿಗಳು.
ಮುಂದೆ ನಿಯಮಿತ ವಾಯು ವಿಹಾರದಲ್ಲಿ ಪಾಲ್ಗೊಳ್ಳುವುದರಿಂದ ಉಂಟಾಗೋ 2 ಲಾಭಗಳನ್ನು ಬರೀರಿ ಅಂತ ಕೇಳಿದ್ರ. ಅಲ್ಲಿ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ಸಿಗ್ತದೆ, ಚರ್ಮದ ಆರೋಗ್ಯಕ್ಕೆ ಅಗತ್ಯವಾಗಿರೋ ವಿಟಮಿನ್ ಡಿ ದೊರಕ್ತದ, ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ಅಂತಕ್ಕಂಥ ಅಂಶ ಬರಿಬೇಕು. ಮುಂದೆ ದೇಹದ ಪೋಷಣೆಗೆ ಎಂಥ ತರಕಾರಿ ಅವಶ್ಯಕವಾಗಿದೆ ಅಂತ ಕೇಳಿದ್ದಾರೆ. ನಮ್ಮ ದೇಹದ ಪೋಷಣೆಗೆ ಹಸಿ ತರಕಾರಿಗಳು ಅಂದರೆ ಅದನ್ನು ಜೀವಂತ ಆಹಾರ ಅಂತ ಕರಿತೀವಿ, ಅವು ಅತಿ ಅವಶ್ಯಕ ಆಗಿದ್ದಾವೆ. ಸೊ ಧಾನ್ಯಗಳು ಬೇಕು, ಓಕೆನಾ, ತರಕಾರಿಗಳು ಬೇಕು, ಎಣ್ಣೆ ಪದಾರ್ಥಗಳು ಬೇಕು, ಕೊಬ್ಬಿನ ಅಂಶ ಬೇಕು, ಇವೆಲ್ಲನೂ ಕೂಡ ತಾವು ಬರೆದ್ರೂ ಕೂಡ ಅಂಕ ಕೊಡ್ತಿದ್ರು. ಇನ್ನು 3 ಅಂಕದಲ್ಲಿ ನೋಡೋದಾದರೆ 4 ಪ್ರಶ್ನೆಗಳಿದ್ದಾವೆ. 21ನೇ ಪ್ರಶ್ನೆ, ನೀರಿನಲ್ಲಿ ಮುಳುಗಿದವರ ಉಪಚಾರ ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಉತ್ತರ: ನೀರಿನಲ್ಲಿ ಮುಳುಗಿದ ತಕ್ಷಣ ವ್ಯಕ್ತಿಯನ್ನ ಈಜು ಬಲ್ಲವರು ಕೂಡಲೇ ನೀರಿನಿಂದ ಹೊರಗೆ ತರಬೇಕು. ನೀರಲ್ಲಿ ಬಿದ್ದವರ ಬಟ್ಟೆ ಕೂದಲು ಹಿಡಿದು ಎಳೆದು ತರಬೇಕು. ಬಿದ್ದವ ಗಾಬರಿಗೊಂಡು ತೆಗೆಯಲು ಬಂದವರನ್ನೇ ಅಪ್ಪಿಕೊಂಡು ಕೈಕಾಲು ನೀರಿನಲ್ಲಿ ಚಲನೆ ಆಗದಂತೆ ಮಾಡಬಹುದು. ಅದಕ್ಕೆ ಜಾಗೃತಿಯಿಂದ ಮೇಲೆ ಎತ್ತಬೇಕು. ಈಜು ಬರದವರು ಸಮೀಪದಲ್ಲಿನ ವಸ್ತುಗಳನ್ನು ಬಳಸಿ ಎಳೆದು ತರಬೇಕು. ಮೇಲೆ ತಂದು ಬೋರಲಾಗಿ ಮಲಗಿಸಿ ಪೊಪ್ಪಸದಲ್ಲಿ ಸೇರಿದ ನೀರನ್ನು ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ನೀರನ್ನು ಹೊರಹಾಕಿ ಕೃತಕ ಶ್ವಾಸೋಚ್ಛ್ವಾಸ ಮಾಡಿಸಬೇಕು. ಇನ್ನೊಂದು ಪ್ರಶ್ನೆ ಇತ್ತು, ಹ್ಯಾಂಡ್ಬಾಲ್ ಆಟದ ರಕ್ಷಣಾತ್ಮಕ ತಂತ್ರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲಿ ಎಲ್ಲ ರಕ್ಷಣಾ ಆಟಗಾರರು ಚೆಂಡನ್ನು ತರ್ತಕ್ಕಂಥ ದಾಳಿಗಾರರನ್ನು ತಡೆಗಟ್ಟಬೇಕು. ಕೆಲವು ರಕ್ಷಣಾ ಆಟಗಾರರು ಅಂದರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವವರು ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು. ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿಗಳನ್ನು ತಡೆಗಟ್ಟಬೇಕು. ಏರೋಬಿಕ್ಸ್ ಕೇಂದ್ರಗಳಿಂದ ಆಗುವ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಏರೋಬಿಕ್ಸ್ ಕೇಂದ್ರಗಳಿಂದ ಶರೀರದ ಮೈಮನಿತ, ಚಪಲತೆ, ಕಷ್ಟ ಸಹಿಷ್ಣುತೆ ಉತ್ತಮ ಆಗ್ತದೆ. ನೆಕ್ಸ್ಟ್, ಹೃನ್ನಾಳು ದಕ್ಷತೆ ಅಭಿವೃದ್ಧಿ ಆಗ್ತದೆ. ನರಸ್ನಾಯುಗಳ ಹೊಂದಾಣಿಕೆ ಉತ್ತಮ ಆಗ್ತದೆ. ಮಕ್ಕಳಲ್ಲಿ ನೃತ್ಯ ಕಲೆ ಅಭಿವೃದ್ಧಿ ಪಡಿಸಬಹುದು. ಚಟುವಟಿಕೆ ಜೊತೆಯಲ್ಲಿ ಮನರಂಜನೆ ಸಿಗ್ತದೆ. ನೆಕ್ಸ್ಟ್ ಕ್ವಶನ್, KP ಸಿಂಗ್ ದೇವ್ ಸಮಿತಿಯ 3 ಸಲಹೆಗಳನ್ನು ಬರಲಿಕ್ಕೆ ಕೇಳಿದರು. ಸೊ ಉತ್ತರ ಇದೆ. ಅಲ್ಲಿ ಹೇಳಿದ್ರು, ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಬೇಕು. ಎಲ್ಲರೂ ಕಡ್ಡಾಯವಾಗಿ ಪಾಸ್ ಆಗಬೇಕು. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣವನ್ನು 40 ನಿಮಿಷಗಳ ಅವಧಿಯಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ನೀಡಬೇಕು. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆ ಕೊಡಬೇಕು. ಪರ್ಯಾಯ ಪರೀಕ್ಷೆಗಳ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದರ ಒಂದು ಶಿಫಾರಸು ಇತ್ತು. ಲಾಸ್ಟ್ 4 ಮಾರ್ಕಿಗೆ ವ್ಯಕ್ತಿ ರಕ್ಷಣೆ ಚಿತ್ರಗಳನ್ನು ಬರಲಿಕ್ಕೆ ಕೇಳಿದ್ರು. ಅದನ್ನು ಪುಸ್ತಕ ನೋಡಿ ಚೆನ್ನಾಗಿ ಅದನ್ನು ಚಿತ್ರಗಳನ್ನು ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು 9th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಣದ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು. ಸೊ ಮಾದರಿ ತಿಳ್ಕೊಡ್ರಿ, ಬಟ್ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದಾವೆ. ಚೆನ್ನಾಗಿ ಓದ್ಕೊಡ್ರಿ. ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.